ಕಳೆದೆರಡು ವ್ಲಾಗ್ಗಳಲ್ಲಿ ಅಂಬೆಗಾಲು ಕೃಷ್ಣನ ದೇವಸ್ಥಾನ ಮತ್ತು ಗೌಡನಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ವಿಡಿಯೋ ನೋಡಿದ್ರಲ್ವಾ. ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಕಣ್ವ ಡ್ಯಾಮ್ ನೋಡೋಣ ಅಂತ ಹೊರಟ್ವಿ. ಸುಮಾರು ಅಂದರೆ ನಾವಿರೋ ಜಾಗದಿಂದ ಹತ್ತಿರದಲ್ಲೇ ಇದ್ದರೂ ಕೂಡ ಇದು ನಮ್ಮ ಫಸ್ಟ್ ಟ್ರಿಪ್ಪು ಈ ಕಣ್ವ ಡ್ಯಾಮ್ಗೆ. ಮತ್ತು ಗೂಗಲ್ ಮ್ಯಾಪ್ ಹೆಲ್ಪ್ ತಗೊಂಡು ಹಾಗೆಯೇ ಲೋಕಲ್ ಜನರ ಹೆಲ್ಪು ಸ್ವಲ್ಪ ತಗೊಂಡು ನಾವು ಕೆಂಗಲ್ ಆಂಜನೇಯ ದೇವಸ್ಥಾನದ ಹಾದಿಯಾಗಿ ಹೊರಟ್ವಿ. ಅಲ್ಲಿಂದ ಸುಮಾರು 15 ಕಿಲೋಮೀಟ್ರ್ ದೂರ ಇರುತ್ತೆ ಅನಿಸುತ್ತೆ ಈ ಕಣ್ವ ಡ್ಯಾಮ್. ದಾರಿಯಲ್ಲಿ ಹೋಗುವಾಗ ನಾವು ನಮ್ಮ ನಂದಿನಿ ಡ್ರೈ ಪೌಡರ್ ಫ್ಯಾಕ್ಟ್ರಿ ಫೆಸಿಲಿಟಿ ಕೂಡ ನೋಡಿದ್ವಿ. ವಿಶಾಲವಾಗಿತ್ತು. ಒಂದು ಕಡೆಯಿಂದ ಈ ಆರ್ಟಿಫಿಷಿಯಲ್ ಲೇಕ್ ವ್ಯೂ ನೋಡಬೇಕು ಅಂದರೆ ದಿನ್ನೆ ಹತ್ತಬೇಕಿತ್ತು. ನಾವಿಬ್ಬರು ಅಕ್ಕ ತಂಗಿರು ದೇವಸ್ಥಾನಕ್ಕೆ ಹೋಗೋದ್ರಿಂದ ಸೀರೆ ಉಟ್ಕೊಂಡಿದ್ವಿ. ಮತ್ತು ತುಂಬ ಓಡಾಡಿ ಸುಸ್ತು ಕೂಡ ಆಗಿತ್ತು. ಹಾಗಾಗಿ ನಾವು ಅಲ್ಲೇ ಕಾರಲ್ಲೇ ಕೂತ್ಕೊಂಡ್ಬಿಟ್ವಿ. ಆದರೆ ಅಪ್ಪ ಮಗ ಇಬ್ಬರು ಬೇಗ ಕಾಲ್ದಾರಿಲಿ ದಿಣ್ಣೆ ಹತ್ತಿ ವ್ಯೂ ಎಂಜಾಯ್ ಮಾಡಿದ್ರು. ನೋಡ್ತಾ ಇದ್ರಲ್ಲ ಎಷ್ಟು ಪ್ರಶಾಂತವಾಗಿದೆ ಜಾಗ. ಅಲ್ಲಿಂದಲೇ ಈ ವ್ಯೂನ ರೆಕಾರ್ಡ್ ಮಾಡಿ ಕಾರಲ್ಲಿ ಕೂತಿದ್ದು ನಮಗೆ ವಿಡಿಯೋನ ವಾಟ್ಸಪ್ನಲ್ಲಿ ಕಳಿಸಿದ್ರು. ಸುಮಾರು ಹೀಗೆ 20 ನಿಮಿಷ ಕಳೆದ ಮೇಲೆ ಎಲ್ಲ ಸೀನಿಕ್ ವ್ಯೂ ಎಂಜಾಯ್ ಮಾಡಿಕೊಂಡು ಕೆಳಗಡೆ ಬಂದರು. ಆಗಲೇ ಸುಮಾರು 5 ಗಂಟೆ ಮೇಲೆ ಆಗಿದ್ದರಿಂದ ಮತ್ತು ಅಲ್ಲಿ ಕೆಲವರು ಊರಿನವರು ಮತ್ತು ಒಂದಿಬ್ಬರು ನಮ್ಮ ಥರ ಟೂರಿಸ್ಟ್ ಬಿಟ್ಟರೆ ಯಾರೂ ಇರಲಿಲ್ಲ. ಸ್ವಲ್ಪ ಕತ್ಲೆ ಆಗ್ತಾ ಲೋನ್ಲಿ ಪ್ಲೇಸ್ ಅಲ್ವಾ, ಸ್ವಲ್ಪ ಭಯ ಆಯಿತು ನಮ್ಮಿಬ್ಬರಿಗೂ. ಮತ್ತು ಈ ವಿಡಿಯೋ ಬೇರೆ ಕಳಿಸಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಕೆಳಗಡೆ ಬಂದು ಬೋಟಿಂಗ್ ಕೂಡ ಇದೆ ಅಂತ ಹೇಳಿದಾಗ ನಮ್ಮಿಬ್ಬರಿಗೆ ಬೋಟಲ್ಲೇ ಹೋಗೋಣ ನೋಡೋಣ, ಇಲ್ಲಿ ಹತ್ತಕ್ಕಾಗಲಿಲ್ಲ, ಅಲ್ಲಾದರೂ ಹೋಗಿ ನೋಡೋಣ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಮುಂದೆ ಟ್ರಾವೆಲ್ ಮಾಡಿದ್ವಿ. ಒಂದು ಸ್ವಲ್ಪ ದೂರನೇ ಆ ರೋಡ್ ಎಂಡ್ಗೆ ಹೋಗ್ಬಿಟ್ಟು ಟರ್ನಿಂಗ್ ತೊಗೊಂಡ್ರೆ ಅಲ್ಲಿ ಡ್ಯಾಮ್ ನೋಡಿದ್ವಿ. ಆದರೆ ಡ್ಯಾಮು ಗೇಟ್ಸ್ ಓಪನ್ ಆಗಿರಲಿಲ್ಲ. ಅಂದರೆ ಇವಾಗ ಮಳೆಗಾಲ ಮುಗ್ದು ಹೋಗಿತ್ತಲ್ಲ, ನಾವು ಹೋಗಿದ್ದು ಜಾನ್ವರಿ 25 ಈ ವರ್ಷದಲ್ಲೇ. ಹೀಗೆ ನೋಡಿ ಹೋಗ್ತಾ ಕುರಿ ಮಂದೆಗಳೆಲ್ಲ ನೋಡಿ ಅಲ್ಲಿ ಕುರಿಗಳೆಲ್ಲ ಮೇಯ್ತಾ ಇದ್ವು ಅಲ್ಲಿ. ಸೊ ಯಾರೋ ಒಬ್ಬರು ಕುರಿ ಮರಿನ ಕೂಡ ಹಿಡ್ಕೊಂಡು ಬರ್ತಿದ್ರು ಕೆಳಗಡೆ. ಅಂದರೆ ಆಗ್ತಾನೆ ಮರಿ ಹಾಕಿತ್ತು ಅನಿಸುತ್ತೆ, ಒಂದು ಕುರಿ ಹಿಡ್ಕೊಂಡು ಬರ್ತಾಯಿದ್ರು. ಮತ್ತು ನೋಡಿ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ವಾತಾವರಣ, ತಂಪಾದ ವಾತಾವರಣ. ನಾವಂತೂ ಹೋಗಿದ್ದ ಟೈಮು ತುಂಬಾ ಚೆನ್ನಾಗಿತ್ತು. ಈ ಕಣ್ವ ರಿಸರ್ವಾಯರು ಪ್ರಶಾಂತವಾದ ಒಂದು ಆರ್ಟಿಫಿಷಿಯಲ್ ಲೇಕ್ ಅಂತಲೇ ಹೇಳ್ಬೋದು. ಇದಿರೋದು ಚನ್ನಪಟ್ಟಣದ ಹತ್ತಿರ, ರಾಮನಗರ ಜಿಲ್ಲೆಯಲ್ಲಿ. ಮತ್ತು ಇದು ಪ್ರಸಿದ್ಧವಾದ ವೀಕೆಂಡ್ ನೇಚರ್ ಸ್ಪಾಟ್ ಆಗಿರುತ್ತೆ. ಮತ್ತು ಬೆಂಗಳೂರಿಗೆ ತುಂಬಾ ಹತ್ತಿರ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಡ್ಯಾಮ್. ಅಂದರೆ ನೀರೇನಾದರೂ ಬಿಟ್ಟಿದ್ರೆ ಇನ್ನೂ ವ್ಯೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಲೇಕಲ್ಲಿ ತುಂಬಾ ನೀರಿತ್ತು. ಸೀನಿಕ್ ಹಿಲ್ಸು, ಪ್ರಶಾಂತವಾದ ನೀರು ಮತ್ತು ಸುಂದರವಾದ ಸನ್ರೈಸ್ ಹಾಗೆ ಸನ್ಸೆಟ್ ವ್ಯೂಸ್ಗೆ ಈ ಸ್ಥಳ ಹೆಸರುವಾಸಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ. ಈಗ ನಾವು ಎಂಟ್ರ್ ಆಗ್ತಿದ್ದೀವಿ ಅಲ್ಲಿ ಬೋಟಿಂಗ್ ಹೋಗೋದಕ್ಕೆ. ಸ್ವಲ್ಪ ಅಲ್ಲಿ ಕೆಸರೆಲ್ಲ ಇತ್ತು, ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಆಗಲಿಲ್ಲ. ನೋಡಿ ಇವಾಗ ಬೋಟ್ ಕಡೆ ಹೊರಟಿದ್ದೀವಿ. 2-3 ಥರ ಬೋಟ್ ಇತ್ತು. ನಾವು ದೊಡ್ಡ ಬೋಟ್ ಪ್ರಿಫರ್ ಮಾಡಿದ್ವಿ, ಸೇಫ್ ಆಗು ಇರುತ್ತೆ ಅಂತ.
ಬೆಂಗಳೂರು ಕಡೆಯಿಂದ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಸುಮಾರು 70 ಕಿಲೋಮೀಟ್ರ್ ಆಗ್ಬೋದು. ನಾನು ಆಗಲೇ ಹೇಳ್ದಂಗೆ ಇದೊಂದು ಆರ್ಟಿಫಿಷಿಯಲ್ ರಿಸರ್ವಾಯರ್, ಅಂದರೆ ಲೇಕ್ನಲ್ಲಿ ಡ್ಯಾಮಿಂಗ್ ಮಾಡಿದ್ದಾರೆ. ಈ ಡ್ಯಾಮ್ನ 1946ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಇರಿಗೇಷನ್ನು ಮತ್ತು ಕುಡಿಯುವ ನೀರಿನ ಸಪ್ಲೈಗೋಸ್ಕರ ನಿರ್ಮಿಸಿರೋದು. ಆಮೇಲೆ ನಾವು ನೋಡಿದ್ವಿ, ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಹತ್ತಿರದಲ್ಲೇ ಒಂದು ಫಿಶರೀಸ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಬೆಟ್ಟ ಗುಡ್ಡಗಳು, ಹಸಿರು ಪ್ರಶಾಂತವಾದ ಬ್ಯಾಕ್ ವಾಟರ್ಸ್ ಇರೋದ್ರಿಂದ ರಿಲ್ಯಾಕ್ಸೇಷನ್ಗೆ ತುಂಬಾ ಉತ್ತಮವಾದ ಸ್ಥಳ ಇದು. ಇಲ್ಲಿನ ಪಕ್ಷಿಗಳ ಜೊತೆ ಅನೇಕ ಮೈಗ್ರೇಟರಿ ಬರ್ಡ್ಸ್ ಕೂಡ ವಾಸಸ್ಥಳ ಮಾಡ್ಕೊಂಡಿದ್ದಾವೆ. ಹಾಗೆಯೇ ಫೋಟೋಗ್ರಫಿ ಮತ್ತು ನೇಚರ್ ವಾಕ್ಸ್ಗೂ ಕೂಡ ಇದು ಫೇಮಸ್ಸು. ಇನ್ನೂ ಸ್ವಲ್ಪ ಹೆಚ್ಚಿನ ವಿವರಣೆ, ಅಂದರೆ ಸ್ವಲ್ಪ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೋಡ್ಕೊಳ್ಳಿ. ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಬೋಟ್ ಫೆಸಿಲಿಟಿ ಇದೆ. ನಾವು ಹೋದ ಸ್ಪೀಡ್ ಬೋಟ್ ಪರ್ ಪರ್ಸನ್ 200 ರೂಪೀಸ್ ಇತ್ತು. ನಮಗೇನೋ ಅದು ತುಂಬ ವೆಲ್ ಮೇಂಟೈನ್ಡ್ ಹೊಸ ಬೋಟ್ಸ್, ಅಂದರೆ ಇತ್ತೀಚೆಗೆ ಅದನ್ನು ಆ ಫೆಸಿಲಿಟಿ ಕೊಟ್ಟಂಗೆ ಕಾಣಿಸ್ತಿತ್ತು. ಫೆಸಿಲಿಟಿ ತುಂಬಾ ಚೆನ್ನಾಗಿತ್ತು, ವಿತ್ ಡೆಕೋರೇಟಿವ್ ಲೈಟ್ಸು ಮತ್ತು ಸೇಫ್ಟಿ ಜಾಕೆಟ್ಸು ಇತ್ತು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ನೋಡ್ತಾ ಇದ್ದೀರಲ್ವ ಎಷ್ಟು ವಿಶಾಲವಾಗಿದೆ ಈ ಲೇಕ್ ಅಂತ. ನಾವು ಅಂದ್ಕೊಂಡ್ವಿ, ಅಯ್ಯೋ ನಾವು ತುಂಬಾ ಹತ್ತಿರ ಇದ್ಕೊಂಡು ಯಾಕೆ ಇಷ್ಟು ದಿನ ಬಂದಿರಲಿಲ್ಲ ಅಂತ. ತುಂಬಾ ಚೆನ್ನಾಗಿತ್ತು. ಪ್ರಶಾಂತ ವಾತಾವರಣದಲ್ಲಿ ನಮ್ಮ ಜೀವನದ ಜಂಜಾಟ ಮತ್ತು ಸ್ವಲ್ಪ ಹೊತ್ತು ಪ್ರಕೃತಿ ಮಧ್ಯದಲ್ಲಿ ನಾವು ಕಳೆದು ಹೋದ್ವಿ. ನಾವು ಟಿಕೆಟ್ಸ್ ಎಲ್ಲ ತಗೊಂಡು ಬೋಟ್ ಒಳಗಡೆ ಕೂತ್ಕೊಂಡಿದ್ವಿ. ಅಂದರೆ ಚೇರ್ಸ್ ಎಲ್ಲ ಹಾಕಿದ್ದಾರೆ, ಹಾಗೆಯೇ ಸೇಫ್ಟಿ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆದ್ವಿ. ನಮಗೆ ಯಾಕೋ ಗೊತ್ತಿಲ್ಲ, ಅಲ್ಲಿ ವೈಬ್ರೇಷನ್ ಇದ್ದಿದ್ದರಿಂದ ಇನ್ನೊಂದು ಬೋಟ್ಸ್ ಎಲ್ಲ ಹೋಗ್ತಾ ಇದ್ರಿಂದ ನಾವೇ ಮೂವ್ ಆಗ್ತಾ ಇದ್ದೀವಿ ಅಂತ ಅನ್ನಿಸ್ತು. ಆಮೇಲೆ ಗೊತ್ತಾಯಿತು ಇಲ್ಲ, ನಾವು ಇರೋ ಜಾಗದಲ್ಲೇ ಇದ್ದೀವಿ ಅಂತ. ದೂರದಲ್ಲಿ ನೋಡಿ ಬೆಟ್ಟ ಗುಡ್ಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತಂಪಾದ ವಾತಾವರಣ. ಮತ್ತು ನಾವು ಹೋಗಿದ್ದ ಟೈಮ್ ಅಂತೂ ತುಂಬಾ ಚೆನ್ನಾಗಿತ್ತು, 5-5:30 ಆ ಟೈಮಲ್ಲಿ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಟ್ರಿಪ್ ಹೋದ್ವಿ ಅಂತ ಅಂದರೆ ಕೇಳಬೇಕಾ, ಫೋಟೋ ಸೆಷನ್ಗಳೆಲ್ಲ ನಡೀತಾನೆ ಇತ್ತು. ನಮ್ಮ ಬೋಟಲ್ಲಿರೋ ಜನರು ಎಲ್ಲರೂ ಅವ್ರ ಪಾಡ್ಗೋರು ಫೋಟೋ ಸೆಷನ್ನಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದ್ರು. ನಾವು ಕೂಡ ಕೆಲವು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೇಫ್ಟಿ ಜಾಕೆಟ್ಸ್ ಹಾಕ್ಕೊಂಡು ಕೂತ್ಕೊಂಡು ನಮ್ಮ ಬೋಟು ಯಾವಾಗ ಹೊರಡುತ್ತೆ ಅಂತ ಕಾಯ್ತಾ ಇದ್ವಿ. ನೋಡ್ತಾ ಇದ್ರಲ್ಲ, ಅಲ್ಲಿ ಡ್ಯಾಮ್ ಕಾಣಿಸ್ತಾ ಇದೆ. ನಾವು ಅಲ್ಲಿಂದನೇ ಈಗ ಬಂದಿದ್ದು ಕಾರ್ ತಿರುಗಿಸ್ಕೊಂಡು. ಇನ್ನೊಂದೇನು ಅಂದರೆ ಬೋಟಲ್ಲಿ ಮೂವಿ ಸಾಂಗ್ಸು ಕೂಡ ಹಾಕಿದ್ರು, ಚೆನ್ನಾಗಿತ್ತು. ಒಂಥರ ತುಂಬಾ ಚೆನ್ನಾಗಿತ್ತು. ವಿಡಿಯೋಲಿ ರೆಕಾರ್ಡ್ ಆಗಿದೆ, ಬಟ್ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂದ್ಬಿಟ್ಟು ನಾನು ಕಂಪ್ಲೀಟ್ ವಿಡಿಯೋನ ಮ್ಯೂಟ್ ಮಾಡಿ ನನ್ನದೇ ವಾಯ್ಸ್ ಓವರ್ ಕೊಟ್ಟಿರೋದು. ಬೋಟ್ ಒಳಗಡೆ ಲೈಟಿಂಗ್ ಫೆಸಿಲಿಟಿ ತುಂಬಾ ಇಷ್ಟ ಆಯಿತು. ಹಾಗೆ ಹೋಗ್ತಾ ಹೋಗ್ತಾ ಒಂದು ದೇವಸ್ಥಾನನೂ ಕೂಡ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ದೂರದಲ್ಲಿ ಒಂದು ದೇವಸ್ಥಾನ ಕೂಡ
ಕಾಣಿಸ್ತಾ ಇದೆ. ಅಲ್ಲಿ ಆರ್ಗನೈಸರ್ಸ್ ಕೂಡ ಹೇಳ್ತಾ ಇದ್ರು, ಯಾರಾದರೂ ಏನಾದರೂ ಈವೆಂಟ್ಸ್ ಅಂದರೆ ಬರ್ಡೇ ಪಾರ್ಟೀಸ್ ಆ ಥರದ್ದು ಏನಾದರೂ ಸೆಲೆಬ್ರೇಟ್ ಮಾಡ್ಕೋಬೋದಂತೆ. ಅಂದರೆ ಪರ್ ಅವರ್ ಅಂತ ಚಾರ್ಜ್ ಮಾಡ್ತಾರೆ ಒಂದು ಬೋಟ್ಗೆ. ಸೊ ನೀವು ನೀರಿನ ಮಧ್ಯದಲ್ಲಿ ಹೋಗಿ ಇಲ್ಲಿ ಬೋಟಲ್ಲೇ ಇಟ್ಕೊಂಡು ಅಲ್ಲಿ ನೀವು ಏನಾದರೂ ಲೈಕ್ ಬರ್ಡೇ ಪಾರ್ಟೀಸ್ ಎಲ್ಲ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಬಟ್ ಒಂದೇನು ಅಂದರೆ ಇಲ್ಲಿ ಸ್ವಲ್ಪ ನಾನು ನೋಡ್ದಂಗೆ ಹತ್ತಿರದಲ್ಲಿ ಯಾವುದೇ ರೀತಿ ವಾಶ್ರೂಮ್ ಫೆಸಿಲಿಟಿ ಇಲ್ಲ ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇಲ್ಲ. ಸೊ ಹಾಗಾಗಿ ನೀರು ನಿಮ್ಮ ಅಂದರೆ ಕುಡಿಯೋ ನೀರು ಬಾಟಲ್ಸ್ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಮಾಡಿಕೊಟ್ರೆ ಸ್ವಲ್ಪ ಬರೋ ಜನರಿಗೆ ಅನುಕೂಲ ಆಗುತ್ತೆ. ಆ್ಯಕ್ಚುಲಿ ನಾವು ಟಿಕೆಟ್ ತೊಗೊಂಡ್ಮೇಲೆ ಒಂದು 10-15 ಮಿನಿಟ್ಸ್ ಯಾಕೆ ವೆಯ್ಟ್ ಮಾಡಿದ್ವಿ ಅಂತ ನನಗೆ ಗೊತ್ತಾಗಲಿಲ್ಲ ಫಸ್ಟು. ಬಟ್ ಇನ್ನೊಂದು ಇದೇ ಥರ ಬೋಟು ರೌಂಡ್ ಹೋಗಿತ್ತು. ಸೊ ಹಾಗಾಗಿ ಅದು ಒಂದು ರೌಂಡು ಮುಗಿಸ್ಕೊಂಡು 20 ಮಿನಿಟ್ಸ್ ಆದಮೇಲೆ ವಾಪಸ್ ಬರೋ ತನಕ ಈ ಬೋಟ್ ಹೊರಡಲ್ಲ. ಅಂದರೆ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಜನ ಟಿಕೆಟ್ಸ್ ತೊಗೊಂಡು ಇಲ್ಲಿ ಸೆಟ್ಲ್ ಆಗಿರ್ತಾರಲ್ಲ, ಹಾಗಾಗಿ. ಸೊ ನಾನು ನೋಡಿಕೊಂಡೆ ಟೈಮಿಂಗ್ಸು. ಅವ್ರು ಹೇಳ್ದಂಗೆ ಆಲ್ಮೋಸ್ಟ್ 20 ಮಿನಿಟ್ಸ್ ಬೋಟ್ ರೈಡ್ ಇರುತ್ತೆ. ಸೊ ಪರವಾಗಿಲ್ಲ, ನನಗೆ ನಾವು ಕೊಟ್ಟಿದ್ದ ದುಡ್ಡಿಗೆ ವರ್ತ್ ಅನ್ನಿಸ್ತು. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಬರಬೇಕು ಅಂತಂದರೆ ಈ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾನಾಗಲೇ ಹೇಳ್ದಂಗೆ ಸನ್ರೈಸ್ ಮತ್ತು ಸನ್ಸೆಟ್ ಫೋಟೋಗ್ರಫಿಗೂ ತುಂಬ ಚೆನ್ನಾಗಿದೆ. ಹಾಗೆಯೇ ಬರ್ಡ್ ವಾಚಿಂಗು ಅಷ್ಟೇ. ನೀವು ಮಧ್ಯದಲ್ಲಿ ವಿಡಿಯೋದಲ್ಲಿ ನೋಡ್ಬೋದು, ಅಲ್ಲಿ ಆರ್ಗನೈಸರ್ಸ್ ಬೋಟಲ್ಲಿ ಇದ್ರಲ್ಲ ಅವರೇ ನಮಗೆ ಬಂದು ಹೇಳಿದ್ರು, ನೋಡಿ ಅಲ್ಲಿ ಬರ್ಡ್ಸ್ ಇದೆ, ಕೆಲವು ಮೈಗ್ರೇಟರಿ ಬರ್ಡ್ಸ್ ಕೂಡ ಇದೆ ಅಂತ. ತುಂಬಾ ಚೆನ್ನಾಗಿದ್ವು ಬರ್ಡ್ಸು. ಆಮೇಲೆ ಅನ್ನಿಸ್ತು ಬೈನಾಕ್ಯುಲರ್ಸ್ ತೊಗೊಂಡು ಹೋಗಿದ್ರೆ ಸ್ವಲ್ಪ ಕ್ಲಾರಿಟಿ ನೀಟಾಗಿ ಚೆನ್ನಾಗಿ ನೋಡ್ಬೋದಾಗಿತ್ತು ಅಂತ. ಹಾಗೆಯೇ ಇಲ್ಲಿ ಶಾರ್ಟ್ ನೇಚರ್ ವಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಕೋಬಹುದು. ಮತ್ತು ಕ್ಯಾಂಪಿಂಗ್ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ಪ್ರೈವೇಟ್ ಆರ್ಗನೈಸರ್ಸ್ ಮೂಲಕ ಮಾಡಬಹುದು. ಅದ್ರ ಬಗ್ಗೆ ಅಷ್ಟು ಫುಲ್ಲು ಇನ್ಫಾರ್ಮೇಷನ್ ಇಲ್ಲ. ಕಯಾಕಿಂಗ್ ಮತ್ತು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೂ ಕೂಡ ಚೆನ್ನಾಗಿದೆ. ಆದರೆ ಇದೆಲ್ಲ ಸೀಸನಲ್ಲು, ಸೊ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಅಂದರೆ ಮಳೆಗಾಲ ಬಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಲ್ಲ. ನೋಡಿ ಈ ಪ್ಲೇಸ್ ನೋಡ್ತಾ ಇದ್ರಲ್ಲ ಎದುರುಗಡೆ ಲೈಟಿಂಗ್ ಇರೋದು, ಅದೇನೂ ಅಲ್ಲ, ಇನ್ನೊಂದು ಇದೇ ಥರದ ಬೋಟು ರೆಡಿಯಾಗಿ ನಿಂತಿರೋದು. ಅಂದರೆ ಇನ್ನೂ ಈ ಥರನೇ ಟೂರಿಸ್ಟ್ ಬಂದಾಗ ಅದು ಫಿಲ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡು ಕರ್ಕೊಂಬರ್ತಾರೆ. ನಾವು ಹೋಗ್ತಾ ಇದ್ದೀವಿ ನೋಡಿ, ಇವಾಗ 20 ಮಿನಿಟ್ಸ್ ಕಂಪ್ಲೀಟ್ ಆಯಿತು. ಸೊ ನಾವಿವಾಗ ವಾಪಸ್ ಹೋಗ್ತಾ ಇದ್ದೀವಿ ಬಂದ ಜಾಗಕ್ಕೆ. ನೀವು ಬೆಂಗಳೂರು ಸುತ್ತಮುತ್ತ ಅಥವಾ ಮೈಸೂರು ಸುತ್ತಮುತ್ತ ಕಡೆಯಿಂದ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ಇಲ್ಲಿಗೆ ಒಮ್ಮೆ ಭೇಟಿ ಕೊಡ್ಬೋದು. ಸೊ ನಾನಾಗಲೇ ಹೇಳ್ದಂಗೆ ಸ್ವಲ್ಪ ಬೇಸಿಕ್ಸ್ ಫೆಸಿಲಿಟಿ ಕೊರತೆ ಇದೆ ಅಷ್ಟೇ. ಅದು ಬಿಟ್ಟರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನನ್ನ ಸಜೆಷನ್ನು ಸ್ವಲ್ಪ ಮಾರ್ನಿಂಗ್ಸ್ ಅಥವಾ ಈವ್ನಿಂಗ್ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕೆಂದರೆ ಬಿಸಿಲಿರುತ್ತಲ್ವ ಆಫ್ಟರ್ನೂನ್ಸ್ ಎಲ್ಲ. ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.